ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು ಜೆ ವಿ ಕುಕ್ಕಿಂಗ್ ಹೌಸ್. ನಾನು ನಿಮ್ಮ ಮನೆ ಮಗಳು ಜ್ಯೋತಿ. ಇವತ್ತು ನನ್ನ ಫಸ್ಟ್ ವಿಡಿಯೋ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾವು ಮಾಡ್ತಿರೋವಂಥ ರೆಸಿಪಿ ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿಲ್ಲ, ಯಾಕಂದರೆ ನೆನೆಸಿದ್ರೆ ಅದು ಅನ್ನ ಉಡುಡಿಯಾಗಿ ಆಗಲ್ಲ ಅನ್ನೋದ್ರಿಂದ ನಾವು ಅಲ್ಲೇ ತೊಳೆದ್ಬಿಟ್ಟು ಅಲ್ಲೇ ಹಾಕಿದ್ರೆ ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಇಡೀ ಪುದೀನ ಸೊಪ್ಪು, ಹಾಗೆ ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಒಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತೀರಿ ಅಂದರೆ ಒಂದು ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೊಂಡು 4-5 ಒಂದು 3-4 ಹಾಕ್ಕೊಂಡು ಕೂಡ ಸಾಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ವೆಜಿಟೇಬಲ್ಸನ್ನು ನಾನು ಬೀನ್ಸು ಒಂದು 7-8 ಬೀನ್ಸನ್ನು ತೊಗೊಂಡಿದ್ದೀನಿ. ಒಂದು ಕ್ಯಾರೆಟು ಮತ್ತು ಒಂದು ಬೀಟ್ರೂಟು ಮತ್ತು ಒಂದು ಸ್ವಲ್ಪ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಿಮಗೆ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನೇ ನೀವು ನೈಟ್ ನೆನೆಸಿಟ್ಕೊಂಡು ಹಾಕೊಬೋದು, ಏನು ತೊಂದರೆ ಇಲ್ಲ. ಸೊ ನಾನು ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಬಟ್ ನಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಇಲ್ಲಿ ನನ್ನ ತರಕಾರಿ ನಾವು ಉದ್ದುದ್ದಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಹೋಟೆಲ್ ಸ್ಟೈಲ್ ಮಾಡ್ತಿರೋದ್ರಿಂದ ಹೋಟೆಲ್ ಟೇಸ್ಟೇ ಬರುತ್ತೆ. ಸೊ ನೀವು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನೂಕೋಲೆ ಆಗಿರ್ಬೋದು ಅಥವಾ ಕ್ಯಾರೆಟು ಬೀನ್ಸು ಎಲ್ಲನೂ ಕೂಡ ನಾನು ಉದ್ದುದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಈ ಪಲಾವ್ ಟೇಸ್ಟು ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ. ಸೊ ಇನ್ನು ಒಗ್ಗರಣೆ ಐಟಮ್ಸ್ ಅಂತ ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ನಾನು ಒಂದು 3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಅದೇ ನಕ್ಷತ್ರದ ಹೂವು ತೊಗೊಂಡಿದ್ದೀನಿ, 1-1.5. ಇನ್ನು ಕಸ್ತೂರಿ ಮೆಂತ್ಯ ಮತ್ತು ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ, ಒಂದು 4. ಸೊ ಹಾಗೆ ನಾನು ಇಲ್ಲಿ ಒಂದು 4-5 ಲವಂಗ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ 2 ಚೂರು ನೀವು ನೋಡ್ತಿದ್ದೀರಿ ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ. ಇನ್ನು ಒಂದು 2 ಎಸಳು ನಾನು ಕೇಸರಿ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಸೋಂಪು. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೋಟೆಲ್ ಸ್ಟೈಲಲ್ಲಿ ನಿಮ್ಗೆ ಏನು ಟೇಸ್ಟ್ ಬೇಕಾಗಿರುತ್ತೋ ಆ ಟೇಸ್ಟ್ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಹಾಗೆ ಇಲ್ಲಿ ನಾವು ಒಂದು ಬಿರಿಯಾನಿ ಪೌಡರನ್ನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ನಾವು ಒಗ್ಗರಣೆಗೆ ಬೇಕಾದಂಥ ಒಂದು ದಪ್ಪನಾದಂಥ ಈರುಳ್ಳಿಯನ್ನು ನಾನು 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಅದೇ ರೀತಿ 1 ಟೊಮೊಟೊನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ನಾವು ನೋಡ್ಬೋದು. ಹಾಗೆ ನಮಗೆ ಇಲ್ಲಿ ಫ್ಲೇವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಸ್ಟ್ ಆ್ಯಂಡ್ ಶುಡ್ ನಾವು ಹಾಕಲೇಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಜಾಸ್ತಿ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ನಾವು ಫ್ರೆಶ್ ಆಗಿ ಮನೇಲೇ ಮಾಡ್ಕೊಂಡಿರೋದು ಇದು. ನಮಗೆ ಬೇಕಾದಂಥ ಕ್ವಾಂಟಿಟಿಯಲ್ಲಿ ಇವಾಗ ನಾವು ಮಾಡ್ತಿರೋದು ಅರ್ಧ ಕೆ ಜಿಗೆ ಹಾಕಿರೋದ್ರಿಂದ 1 ಸ್ಪೂನು 1.5 ಸ್ಪೂನನ್ನು ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಿ ನನಗೆ ಒಂದು 4 ಸ್ಪೂನಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ನೀವು ಮೊಸರು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಬರುತ್ತೆ. ಸೊ ನಿಮಗೆ ಎಷ್ಟು ಅಕ್ಕಿ ಕ್ವಾಂಟಿಟಿ ಇದೆ ಅದಕ್ಕೆ ತಕ್ಕಂತೆ ನೀವು ಮೊಸರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ವೆಜ್ ಬಿರಿಯಾನಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ನಾವು ಇಷ್ಟನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹಾಫ್ ಆನ್ ಅವರಲ್ಲಿ ನಾವು ವೆಜ್ ಬಿರಿಯಾನಿನ ಹೋಟೆಲ್ ಸ್ಟೈಲಲ್ಲಿ ಹೋಟೆಲ್ ಟೇಸ್ಟಲ್ಲಿ ನಾವು ಮಾಡ್ಕೊಬೋದು. ಇವಾಗ ಫಸ್ಟು ಏನು ಮಾಡ್ಕೊಬೇಕಂದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಇಟ್ಟಿದ್ದೀನಿ, ಸೊ ಇದನ್ನೆಲ್ಲನೂ ಹಾಕ್ಕೊಂಡು ನಾನು ಫಸ್ಟು ಗ್ರೈಂಡರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ನೋಡಿ, ನಾನು ಕೊತ್ತಂಬರಿ, ಪುದೀನ ಮತ್ತು ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ನಾನು ರುಬ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸ್ವಲ್ಪ ತರಿ ಇದೆ, ತುಂಬ ನುಣ್ಣಿಗೆ ಏನು ರುಬ್ಬುವಂಥ ಅವಶ್ಯಕತೆ ಏನಿಲ್ಲ. ಸೊ ಇಷ್ಟು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಒಗ್ಗರಣೆಗೆ ಬೇಕಾದಂಥ ನಾನು ಒಂದು ಸ್ವಲ್ಪ ಬೇಕಾದಂಥ ತುಪ್ಪ ಮತ್ತು ಎಣ್ಣೆ ಏನು ಬೇಕೋ ಅದನ್ನು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್. ನೋಡಿ, ಇಲ್ಲಿ ನಾನು ಕುಕ್ಕರನ್ನು ಇಟ್ಟಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಇಲ್ಲಿ ನಾನು ಒಂದು 3-4 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಏನು ಮಾಡ್ತಿದ್ದೀನಿ, ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ನಿಮಗೆ ಅದರ ಟೇಸ್ಟು ಕೂಡ ಹೋಟೆಲ್ ಸ್ಟೈಲಲ್ಲಿ ನಿಮಗೆ ಬರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಇಷ್ಟಪಡ್ತೀರಾ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಇದಕ್ಕೆ ನಾನು ಪಲಾವ್ ಎಲೆ ಒಗ್ಗರಣೆ ನಾನು ಏನೇನು ಇಟ್ಕೊಂಡಿದ್ದೆ, ಕಲ್ಲು ಆಗಿರ್ಬೋದು, ನಕ್ಷತ್ರದ ಹೂವು ಆಗಿರ್ಬೋದು ಮತ್ತು ಸೋಂಪು ಎಲ್ಲನೂ ಕೂಡ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ, ಚಕ್ಕೆ ಮತ್ತು ಲವಂಗ. ಸೊ ಅದು ಫ್ಲೇವರೆಲ್ಲ ಏಲಕ್ಕಿ ಕಾಯಿ ಅದೆಲ್ಲ ಹಾಕ್ಬಿಟ್ಟು ನಾವು ಕಾದಿರೋ ಎಣ್ಣೆಗೆ ಹಾಕಿ ಅದನ್ನು ನೀಟಾಗಿ ಬಾಡಿಸ್ಬೇಕು. ಸೊ ನೋಡಿ, ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಅದೆಲ್ಲ ಸ್ಮೆಲ್ಲೆಲ್ಲ ಬಿಟ್ಟ ತಕ್ಷಣ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಒಂದು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಬಾಡಿಸ್ಬೇಕು.
ಇಲ್ಲಿ ಈರುಳ್ಳಿ ಲೈಟಾಗಿ ಬ್ರೌನ್ ಬರೋ ಥರ ನಾವೇನು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಆಮೇಲೆ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಆದಮೇಲೆ ನಾವು ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಈರುಳ್ಳಿ ಲೈಟಾಗಿ ಬ್ರೌನ್ ಬಂದಿದೆ. ಸೊ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ನಾವು ಹೋಟೆಲ್ ಸ್ಟೈಲ್ ಮಾಡ್ತಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ 1.5 ಸ್ಪೂನಷ್ಟು ನಾನು ಹಾಕ್ಕೊಂಡು ಅಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋ ಥರ ನಾನು ಏನು ಮಾಡಿದ್ದೀನಿ ಎಲ್ಲ ಬಾಡಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ತರಕಾರಿ ಏನು ನಾನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀನ್ಸು ಮತ್ತು ಕ್ಯಾರೆಟು ಮತ್ತು ಬಟಾಣಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಗೆಡ್ಡೆಕೋಸನ್ನು ಒಂದೊಂದು ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾವು ಒಂದು ಟೊಮೊಟೊ ಏನು ಕಟ್ ಮಾಡ್ಕೊಂಡಿದ್ದೆ, ದಪ್ಪ ಟೊಮೊಟೊ. ಸೊ ನಾನಿಲ್ಲಿ ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ, ನೀವು ಹುಳಿ ಟೊಮೊಟೊನಾದರೂ ತೊಗೊಬೋದು. ಸೊ ಇಲ್ಲಿ ಒಂದು ಟೊಮೊಟೊನ ಹಾಕಿ ನಾವೇನು ಮಾಡ್ತಿದ್ದೀನಿ, ಬಾಡಿಸ್ತಾಯಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅರಿಶಿಣದ ಪುಡಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ಅದಕ್ಕೆ ಒಂದು ಟೇಸ್ಟನ್ನು ನಮಗೆ. ಇಲ್ಲಿ ನಾನು ವೆಜಿಟೇಬಲ್ಸು ಮತ್ತು ಟರ್ಮರಿಕ್ ಪೌಡ್ರನ್ನ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವೆಜಿಟೇಬಲ್ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಥರ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಮೊಸರನ್ನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಸೊ ನೀವು ಹೋಟೆಲಲ್ಲಿ ಮೊಸರು ಹಾಕಿ ನಮಗೆ ನೋಡ್ಬೋದು, ಚೆನ್ನಾಗಿ ಟೇಸ್ಟ್ ಇರುತ್ತೆ ನಮಗೆ ಹೋಟೆಲ್ ಸ್ಟೈಲಲ್ಲಿ. ಸೊ ಇಲ್ಲಿನೂ ಕೂಡ ಮೊಸರನ್ನ ನಾವು ಆ್ಯಡ್ ಮಾಡ್ತಿದ್ದೀವಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಒಂದು ನಿಂಬೆಹಣ್ಣನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಂಬೆಹಣ್ಣಿನ ಆ್ಯಡ್ ಮಾಡಿ 1 ಮಿನಿಟ್ಸಷ್ಟು ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಬಾಡಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಮೊಸರು ಅದಕ್ಕೇನಾಗಿದೆ ಎಲ್ಲನೂ ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗಿದೆ, ತುಂಬ ಒಳ್ಳೆ ಸ್ಮೆಲ್ ಬರ್ತಿದೆ. ಸೊ ಇದಕ್ಕೆ ನಾನು ಇಲ್ಲಿ ನಾನೇನು ಕಾಯಿ ಮತ್ತು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ನಾನು ರುಬ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಹಾಕಿರೋ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಅದನ್ನು ಬಾಡಿಸಿದ್ಮೇಲೆ ನಾನೇನಿಲ್ಲಿ ಬಿರಿಯಾನಿ ಪೌಡರು ಮತ್ತು ಗರಂ ಮಸಾಲೆ ಪೌಡರ್ ಇದೆ ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತೈತೆ ಸ್ಮೆಲ್ಲು. ಮನೇಲಿ ಒಂದ್ಸಲ ಟ್ರೈ ಮಾಡೋರಿ, ಖಂಡಿತ ಇಷ್ಟಪಡ್ತೀರಾ. ಸೊ ನಾನಿವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ, ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವೋ ರೈಸು ಅದಕ್ಕೆ ತಕ್ಕಂತೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪನ್ನು ಹಾಕಿ ಒಂದು 2 ಮಿನಿಟ್ಸು ನಾವು ಸ್ವಲ್ಪ ಬಾಡಿಸಿದ್ರೆ ಅದೆಲ್ಲ ಏನಾಗುತ್ತೆ, ಈಗ ಆಲ್ರೆಡಿ ಬೆಂದಿರೋದ್ರಿಂದ ಉಪ್ಪೆಲ್ಲ ನೀಟಾಗಿ ಹಿಡಿಯುತ್ತೆ. ಸೊ ಎಲ್ಲನೂ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸಾಲ್ಟು ಕೂಡ ಹಾಕಿದ್ದೀನಿ. ಇವಾಗ ನಾವು ನೀರು ಹಾಕೋಕ್ಕೆ ಮುಂಚೆ ಸೊ ಉಪ್ಪು ಕೂಡ ಹಾಕಿದ್ದೀವಿ. ಸೊ ಇವಾಗ ನಾನು ನೀರನ್ನು, ಯಾಕಂದರೆ ಅಕ್ಕಿ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಸೊ ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿರೋದ್ರಿಂದ ಅಕ್ಕಿಗೆ ನಾನು ಮೊದಲೇ ಅಳತೆ ಮಾಡ್ಕೊಂಡಿದ್ದೆ. ಇದರಲ್ಲಿ ಏನಿದ್ರು 1/4 ಲೋಟ ಹಾಕಿದ್ದೀನಿ, ಅದಕ್ಕೆ ನಾವು ಡಬ್ಬಲನ್ನು ಹಾಕಬೇಕಾಗುತ್ತೆ. ಸೊ ಇವಾಗ ನೀರನ್ನು ನಾನು ಆ್ಯಡ್ ಮಾಡ್ತೀನಿ. ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 1/4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 2.5 ಗ್ಲಾಸ್ ನಾನು ಏನು ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ಸೊ ನೀರು ಕುದಿ ಬರೋವರೆಗೂ ನಾವು ಅಕ್ಕಿಯನ್ನು ಹಾಕಬಾರ್ದು. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಸೊ ಇಲ್ಲಿ ನಿಮ್ಗೆ ಬೇಕಾದಷ್ಟು ಸಾಲ್ಟ್ ಏನಾದರೂ ಒಂದು ಸ್ವಲ್ಪ ನೋಡಿ, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರನ್ನು ಟೇಸ್ಟ್ ಮಾಡಿ ನೋಡಿ. ನಾನು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ.
ನೋಡಿ ನಾನು ಅಕ್ಕಿ ಆ್ಯಡ್ ಮಾಡಿಕೊಂಡು ಒಂದೆರಡು ಸುತ್ತು ತಿರುಗ್ತಾ ಇದ್ದೀನಿ. ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಿದ್ರು ಕೂಡ ನಾನು ಕುಕ್ಕರ್ ಏನು ಮುಚ್ತಿಲ್ಲ ಮುಚ್ಚಳನ. ಸೊ ಯಾಕಂದರೆ ಕುಕ್ಕರ್ ಮುಚ್ಚೋದ್ರಿಂದ ಏನಾಗುತ್ತೆ, ಅನ್ನ ಮತ್ತು ಮಸಾಲೆ ಏನಿದೆ ಅದು ಸಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಟೇಸ್ಟು ಸ್ವಲ್ಪ ಕಡಿಮೆ ಇರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಮುಚ್ಚುತ್ತಿಲ್ಲ. ಸೊ ಆವಾಗ ಹಂಗೆ ತಿರ್ಕೊಳ್ಳೋದ್ರಿಂದ ಮಸಾಲೆ ಮತ್ತು ಅನ್ನ ತುಂಬ ಚೆನ್ನಾಗಿ ಹಿಡಿಯುತ್ತೆ, ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಆದರೆ ಇನ್ ಕೇಸ್ ಏನಾದರೂ ನಿಮಗೆ ಅರ್ಜೆಂಟಲ್ಲಿ ಮಾಡಬೇಕು, ಟೈಮ್ ಇಲ್ಲ ಅಂತಂದಾಗ ಏನು ಮಾಡ್ಬೋದು, ಮುಚ್ಚು ಕೂಡ ಮಾಡ್ಕೋಬೋದು. ಆಮೇಲೆ ನೀವೇನು ಮಾಡ್ಬೋದು, ಮೇಲೆ ಬಂದಿರೋ ಮಸಾಲೆನ ಎಲ್ಲನೂ ಕೂಡ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಅದೂ ಕೂಡ ಚೆನ್ನಾಗಿರುತ್ತೆ. ಸೊ ಎರಡೂ ರೀತಿಯಲ್ಲೂ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ ಇವಾಗ ಕುದೀತಾ ಇದೆ ಚೆನ್ನಾಗಿ. ನಾವು ಇವಾಗ ಒಂದು 5 ಮಿನಿಟ್ಸು ಸೊ ನಾವು ಅದನ್ನು ಹಾಗೆ ಬಿಟ್ಟು ಫೈನಲಾಗಿ ರಿಸಲ್ಟನ್ನು ನೋಡೋಣ. ನೋಡಿ 3/4% ಏನಾದರೆ ಅನ್ನ ಬೆಂದಿದೆ. ನಾನು ಇವಾಗ ಏನು ಮಾಡ್ತಿದ್ದೀನಿ, ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ. ಮುಚ್ಚಿ ಒಂದು ಸೀಮಲ್ಲಿಟ್ಟು ನಾವು ಒಂದು 5 ಮಿನಿಟ್ಸು ಕಡಿಮೆ ಉರಿಲಿಟ್ಟಂಥ ಸಂದರ್ಭದಲ್ಲಿ ಚೆನ್ನಾಗಿ ಬರುತ್ತೆ. ಫೈನಲಾಗಿ ತುಂಬ ಒಳ್ಳೆ ಸ್ಮೆಲ್ ಬರ್ತಿದೆ. ಸೊ ಫೈನಲಾಗಿ ಏನಾಗುತ್ತೆ ನೋಡೋಣ. ಸೊ ಫೈನಲಿ ವೆಜ್ ಬಿರಿಯಾನಿ ರೆಡಿಯಾಗಿದೆ, ಒಳ್ಳೆ ಸ್ಮೆಲ್ ಬರ್ತಿದೆ. ಸೊ ಇದನ್ನು ನಾನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಫೈನಲಿ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಹುಡಿಯಾಗಿ ಅನ್ನ ತುಂಬ ಚೆನ್ನಾಗಾಗಿದೆ, ಜೊತೆಗೆ ಅಕ್ಕಿ ಜೊತೆ ಮಸಾಲೆನೂ ಕೂಡ ಇಡ್ತಿದೆ. ಏಕೆಂದರೆ ನಾನು ಕುಕ್ಕರ್ ಮುಚ್ಚಿಲ್ಲ ನೋಡಿ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಾನು ಕುಕ್ಕರ್ ಮುಚ್ಚಿ ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳ್ತೀನಿ. ಬಟ್ ಇದು ತುಂಬ ಟೇಸ್ಟಾಗಿರುತ್ತೆ, ಯಾಕಂದರೆ ನಾವು ದಮ್ ಕಟ್ಟಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಟೇಸ್ಟು ಹೋಟೆಲ್ ಸ್ಟೈಲ್ ನಮಗೆ ಬರುತ್ತೆ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಯುತ್ತೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ.